ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವ ಹೂತು ಹಾಕಿರುವ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ನಡೆದಿರುವಂಥದ್ದು. SIT ಏನು ತನಿಖೆ ನಡೆಸ್ತಾ ಇದೆ ಅವರ ಆ ಒಂದು ತನಿಖಾ ಆಯಾಮದಲ್ಲಿ ನಡೆದಂತಹ ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಅಥವಾ ಆ ಒಂದು ತನಿಖೆಯ ಭಾಗವಾಗಿ ನಡೆದಂತಹ ಈ ಒಂದು ಇಶ್ಯೂವಿನಲ್ಲಿ ನೋಡಿ, ಧರ್ಮಸ್ಥಳದಲ್ಲಿ ಹಲವು ಹೋರಾಟಗಾರರು ಹೇಳಿದರು ಅಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಆದರೆ ಇವಾಗ ತನಿಖೆಯಲ್ಲಿ ಬಂದಂತಹ ಒಂದು ಬೆಳವಣಿಗೆ ಅಥವಾ ಆ ಒಂದು ವಿಚಾರ ಏನಪ್ಪ ಅಂದರೆ, ಅಲ್ಲಿ ಹಲವು ಮಹಿಳೆಯರದ್ದು ವಿಷ ಕುಡಿದು ಮರಣ ಹೊಂದಿದಂತಹ UDR ಪ್ರತಿಗಳು ಲಭ್ಯವಾಗಿತ್ತು. ಅಂದರೆ ಅಲ್ಲಿನ ಕೆಲವೊಂದು ಆತ್ಮಹತ್ಯೆಗಳು, ಅಂದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿದಂತಹ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳನ್ನು ಅಥವಾ ಮಹಿಳೆಯರನ್ನು ಕಾಣಲಾಗಿತ್ತು ಅಂತ UDR ಪ್ರತಿಯಲ್ಲಿದೆ. ಆದರೆ ಶವ ಪರೀಕ್ಷೆ ಆದಂತಹ ಸಂದರ್ಭದಲ್ಲಿ ವಿಷ ಕುಡಿದು ಆತ್ಮಹತ್ಯೆಯೋ ಮರಣ ಹೊಂದಿದ್ದಾರೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಆಗದೇ ಇರುವ ವಿಚಾರವನ್ನು SIT ಗಮನಕ್ಕೆ ಬಂದಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಮಾತ್ರವಲ್ಲ, ಈ ಒಂದು ವಿಚಾರವನ್ನು SIT ಗಂಭೀರವಾಗಿ ಪರಿಗಣಿಸಿದೆ. ಈ ಒಂದು ಆಯಾಮದಲ್ಲಿ ತನಿಖೆಗಳು ಹೋಗ್ತಾ ಇದೆ. ಮಾತ್ರವಲ್ಲ, ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಮೊದಲು ತನಿಖೆ ನಡೆಸಿದರು, ವಿಚಾರಣೆ ಮಾಡಿದರು, ಮತ್ತೊಮ್ಮೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಇದೆ ಅಂತ BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಸೊ ಈ ಒಂದು BLR ಪೋಸ್ಟ್ನಲ್ಲಿ ಬಂದಂತಹ ವರದಿಯ ಬಗ್ಗೆ ಒಂದು ರೀತಿಯಲ್ಲಿ ಆ ಒಂದು ವರದಿಯ ಆಳ ಅಗಲವನ್ನು ನಾವು ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಮಹಿಳೆಯರು ವಿಷ ಸೇವಿಸಿ ಸಾವನ್ನಪ್ಪಿದ್ದಾರೆ ಅಂತ UDR ಹೇಳಿದೆ. ಶವ ಪರೀಕ್ಷೆಯಲ್ಲಿ ಈ ವಿಷದ ಕುರಿತು ಯಾವುದೇ ಕುರುಹುಗಳು ಕಂಡುಬಂದಿಲ್ಲ ಅಂತ SIT ಸ್ಪಷ್ಟ ಮಾಡಿರುವಂಥದ್ದು. ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಸ್ವಾಭಾವಿಕ ಮರಣ ವರದಿಗಳನ್ನು ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಅತ್ಯಂತ ಅನುಮಾನಾಸ್ಪದ ಪ್ರಕರಣವನ್ನು ಕಂಡುಹಿಡಿದಿರುವಂಥದ್ದು. ಗೃಹ ಇಲಾಖೆಯ ಮೂಲಗಳು BLR ಪೋಸ್ಟ್ಗೆ ನೀಡಿದ ಈ ಒಂದು ಮಾಹಿತಿಯನ್ನು ಇವತ್ತು ಹೊರಗಡೆ ಹಾಕಿರುವಂಥದ್ದು. ಮೂಲಗಳ ಪ್ರಕಾರ 10 ವರ್ಷಗಳ ಹಿಂದೆ ದಾಖಲಾಗಿರುವ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿ ವಿಷ ಸೇವಿಸಿ ಸಾವನ್ನಪ್ಪಿದ್ದಾಳೆ ಅಂತ UDR ಹೇಳ್ತಾ ಇರುವಂಥದ್ದು. ಅನುಮಾನಾಸ್ಪದ ಸ್ವರೂಪದ ಪ್ರಕರಣಗಳನ್ನು ಗುರುತಿಸಲು SIT ಪ್ರತಿ UDR ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ. ಅಂತಹ ಪ್ರಕರಣಗಳಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು SIT ಸಂಗ್ರಹ ಮಾಡ್ತಾ ಇದೆ. ಈ ನಿರ್ದಿಷ್ಟ UDRನಲ್ಲಿ ತನಿಖಾ ತಂಡವು ಮೃತ ಹುಡುಗಿಯ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ವಶಪಡಿಸಿಕೊಂಡ ದೇಹದಲ್ಲಿ ವಿಷದ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಅಂದರೆ UDR ಪ್ರತಿಯಲ್ಲಿ ವಿಷ ಕುಡಿದು ಮರಣ ಹೊಂದಿದ್ದಾಳೆ ಎನ್ನುವಂತಹ ಆ ಒಂದು ಪ್ರತಿ ಏನಿದೆ ಅದನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಅವರಿಗೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ವಿಷದ ಅಂಶಗಳು ಕಂಡು ಬಂದಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಸಾವಿನ ನಿಜವಾದ ಕಾರಣ ಮತ್ತು ಯಾವುದೇ ಸಂಭಾವ್ಯ ಕೊಲೆ ಇರುವಂತಹ ಒಂದು ಕೋನವನ್ನು ನಿರ್ಧರಿಸಲು SIT ಈಗ ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದೆ. ಇದುವರೆಗೆ ಕಂಡುಬಂದಿರುವ ಏಕೈಕ ಅನುಮಾನಾಸ್ಪದ ಪ್ರಕರಣ ಇದಲ್ಲ ಅಂತ ಮೂಲಗಳು ತಿಳಿಸಿರುವಂಥದ್ದು. ತಂಡವು ಕನಿಷ್ಠ 5 ಅಂತಹ ಪ್ರಕರಣವನ್ನು ಗುರುತಿಸಿದೆ ಮತ್ತು ಇನ್ನಷ್ಟು ಹೊರಗಡೆ ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈ ಮಧ್ಯೆ ಧರ್ಮಸ್ಥಳದಲ್ಲಿ ಪಂಚಾಯತ್ ಉಳಿರುವ 38 ಶವಗಳಿಗೆ ಪೊಲೀಸ್ ಠಾಣೆಯಲ್ಲಿ ನೋಂದಣಿಯಾದ UDRಗಳಿಲ್ಲ ಅಂತ ಕೂಡ SIT ಕಂಡು ಹಿಡಿದಿರುವಂಥದ್ದು. ಕಾನೂನು ವಿಧಾನಗಳನ್ನು ಅನುಸರಿಸದೆ ಈ ಅಂತ್ಯಕ್ರಿಯೆಗಳನ್ನು ಅಕ್ರಮವಾಗಿ ನಡೆಸಲಾಗಿದೆ ಅಂತ ಕೂಡ ಇದು ಸೂಚಿಸ್ತದೆ. ಈ ಕಾರ್ಯವಿಧಾನದ ಲೋಪಗಳಿಗೆ ಕಾರಣಗಳನ್ನು SIT ಈಗ ಕಂಡುಹಿಡಿಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಇನ್ನು SIT ಬೇಕಾದರೆ ಮತ್ತೊಮ್ಮೆ ಪಂಚಾಯತ್ ಸದಸ್ಯರುಗಳನ್ನು ಮತ್ತೊಮ್ಮೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಇನ್ನು CN ಚೆನ್ನಯ್ಯ ಅವರ ದೂರಿನ ತನಿಖೆ ನಡೆಸಿದ ನಂತರ ನವೆಂಬರ್ 20ರಂದು SIT ಬೆಳ್ತಂಗಡಿ ನ್ಯಾಯಾಲಯಕ್ಕೆ ದೂರು ವರದಿಯನ್ನು ಸಲ್ಲಿಸಿರುವಂಥದ್ದು ಅನ್ನೋದನ್ನು ನಾವು ಗಮನಿಸಬಹುದು. ಚಿನ್ನಯ್ಯ ಜುಲೈ 3ರಂದು ದೂರು ದಾಖಲಿಸಿದರು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ನೀಡಿದರು. ಧರ್ಮಸ್ಥಳ ಪ್ರಕರಣದಲ್ಲಿ ಪೊಲೀಸರು FIR ದಾಖಲಿಸಿದ್ರು ಕೂಡ 39/2025 ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದನ್ನು ನಾವು ಕೂಡ ಗಮನಿಸಿದ್ದೇವೆ. ಸೊ SIT ಅಸ್ಥಿಪಂಜರವನ್ನು ಹೊರತೆಗೆದು 2 ಅಸ್ಥಿಪಂಜರಗಳ ಅವಶೇಷಗಳು ಅಲ್ಲಿ ಕಂಡುಬಂದಿದ್ದವು. ಸೊ ಇವೆಲ್ಲವೂ ಕೂಡ ಏನು ಧರ್ಮಸ್ಥಳ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಉಲ್ಲೇಖ ಮಾಡಿ BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಒಂದಂತೂ ಸ್ಪಷ್ಟ ನೋಡಿ, ಅಲ್ಲಿ ಸಿಕ್ಕಿರುವಂತಹ ಮಹಿಳೆಯರ ಅಥವಾ ಬಾಲಕಿಯರ ಶವಗಳು UDR ಪ್ರತಿಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಅಥವಾ ಮರಣ ಹೊಂದಲಾಗಿದೆ ಅಂತ ಬರೆದಿದ್ರು. ಮರಣೋತ್ತರ ಪರೀಕ್ಷೆ ವೇಳೆಗೆ ಆ ಒಂದು ವಿಷಕಾರಕಾಂಶಗಳು ಆ ಮಹಿಳೆಯರ ಅಥವಾ ಬಾಲಕಿಯರ ಆ ಒಂದು ಜಡ ಶರೀರದಲ್ಲಿ ಕಾಣದೇ ಇರುವಂಥದ್ದು ಇವಾಗ ತನಿಖೆ ಇನ್ನೊಂದು ಆಯಾಮಕ್ಕೆ ಪರಿವರ್ತನೆ ಮಾಡುವುದರಲ್ಲಿ
SITಯ ಆ ಒಂದು ಉತ್ಸಾಹಕ್ಕೆ ಕಾರಣ ಆಗಿರುವಂಥದ್ದು. ಮಾತ್ರವಲ್ಲ SIT ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡ್ತಾ ಇದೆ ಅಂತ BLR ಪೋಸ್ಟ್ ವರದಿ ಮಾಡಿರುವಂಥದ್ದು. ಸ್ನೇಹಿತರೆ, ಇದು ಇವತ್ತಿನ ಅಪ್ಡೇಟ್. ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.